ಹಲೋ ಹಾಯ್ ನಮಸ್ಕಾರ. ನಮ್ಮ ಚಾನಲ್‌ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ವೀಕ್ಷಕರಿಗೆ ನೀನಾದೇನ ಸೀರಿಯಲ್ ಮುಗೀತು ಅಂತ ಬೇಜಾರಾಗಿತ್ತೋ ಅವ್ರಿಗೆಲ್ಲ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಈ ಕಡೆ ನೀನಾದೇನ ಸೀರಿಯಲ್ ಎಷ್ಟು ಚೆನ್ನಾಗಿ ಮೂಡಿ ಬಂತು ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗೆ ಇದನ್ನ ತುಂಬ ಜನನೂ ಕೂಡ ನೋಡ್ತಾ ಇದ್ರು, ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದ್ರು. ಬಟ್ ಅದು ಏನಾಯಿತು ಅಂದರೆ ಬೇಗ ಮುಗೀತು ಅಂತ ಬೇಜಾರಾಗೋಕ್ಕಿಂತ ಮುಂಚೆ ಮತ್ತೆ ಅದು ಹೊಸದಾಗಿ ಇನ್ನೊಂದು ರೀತಿಯಲ್ಲಿ ಬರುತ್ತೆ ಅಂತ ನೀನಾದೇನ ಸೀರಿಯಲ್‌ನವರು ನಮಗೆ ವಿಶೇಷವಾದ ಸೂಚನೆನ ಕೊಟ್ಟಿದ್ದಾರೆ. ಹಾಗೆ ಇದು ನಮಗೆ ನೀನಾದೇನ ಭಾಗ 2 ಅನ್ನೋದ್ರಲ್ಲಿ ಅದೇ ವಿಕ್ರಮ್ ಇರ್ತಾನೆ, ಅದೇ ವೇದ ಇರ್ತಾರೆ. ಬಟ್ ಹೊಸ ಕಥೆಯಾಗಿ ಹೊಸ ರೂಪದಲ್ಲಿ ನಮ್ಮ ಜೊತೆ ನಮಗೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಈ ಕಡೆ ವಿಕ್ರಮ್ ಅವ್ರೇನಂದ್ರೆ ದೈವ ಅನ್ನೋ ಹೆಸರಲ್ಲಿ ಬರ್ತಾ ಇದ್ದಾರೆ. ಬಟ್ ವೇದ ಅನ್ನೋ ಹೆಸರಲ್ಲೇ ಬರ್ತಾ ಇದ್ದಾರೆ. ಈ ಕಡೆ ವಿಕ್ರಮ್ ಒಬ್ಬ ದೊಡ್ಡ ರೌಡಿ ಆಗಿರ್ತಾನೆ. ಹಾಗೆ ಈ ಕಡೆ ವೇದ ಏನಾಗಿರ್ತಾಳಂದ್ರೆ ಈ ಕಡೆ ಇವನನ್ನ ಹೆಂಗಾದ್ರೂ ಮಾಡಿ ಇವನನ್ನ ದೊಡ್ಡ ರಾಕ್ಷಸ ಅನ್ನೋ ಥರ ಟ್ರೀಟ್ ಮಾಡ್ತಾ ಇರ್ತಾಳೆ. ಕೆಟ್ಟವನು ಅನ್ನೋ ಥರನೇ ಟ್ರೀಟ್ ಮಾಡ್ತಾ ಇರ್ತಾಳೆ. ಇವನನ್ನ ನೋಡ್ಬಿಟ್ಟು ಇವನನ್ನ ಯಾವಾಗ ಪೊಲೀಸರಿಗೆ ಹಿಡಿದುಕೊಡ್ಲಿ ಅನ್ನೋ ಥರನೇ ಹಿಡಿದುಕೊಡೋಕೆ ಅಂತಲೇ ಫಸ್ಟು ಹಿಡಿದುಕೊಡ್ತಾಳೆ. ಅದೇ ಮುಂದಿನ ತಿರುವಲ್ಲಿ ಏನೇನು ತಿರುವಿದೆ ಅಂತಲೇ ನಮ್ಗೆ ಗೊತ್ತಾಗ್ಬಾರ್ದು, ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದನ್ನು. ಹಾಗೆ ಇದರಲ್ಲಿ ಏನಾಗುತ್ತೆ ಅಂದರೆ ಈ ಕಡೆ ಇವರು ಹೆಣ್ಮಕ್ಳು ಅಂದರೆ ತುಂಬಾ ಪ್ರೀತಿ ಅವ್ನಿಗೆ. ಆಮೇಲೆ ಹೆಣ್ಮಕ್ಳು ಅಂದರೆ ಎಲ್ಲ ರೀತಿಯಿಂದ ಗೌರವ ಕೊಡ್ತಾ ಇರ್ತಾನೆ. ಯಾರೇ ಹೆಣ್ಮಕ್ಳಿಗೆ ಏನೇ ಕೆಟ್ಟದಾಗಿ ಮಾತಾಡಿರಲಿ ಅಥವಾ ಹೆಣ್ಮಕ್ಳಿಗೆ ಗೌರವ ಕೊಡದೇ ಇದ್ದರೆ ಅವ್ರನ್ನ ಉಳಿಸೋದೇ ಇಲ್ಲ ಅನ್ನೋ ಥರ ಇದು ಆಗಿದೆ ಇದರಲ್ಲಿ. ಹೆಣ್ಮಕ್ಳು ಅಂದರೆ ಅಷ್ಟು ಗೌರವ ಭಾವದಿಂದ ನೋಡೋ ಅಂಥ ಸೀರಿಯಲ್ ಆಗಿದೆ ಅಂತಲೇ ಹೇಳ್ಬೋದು. ಈ ಕಡೆ ವಿಕ್ರಮ್ ಅನ್ನೋನು ಈ ಹೆಣ್ಮಕ್ಳು ಅಂದರೆ ಒಂದು ದೊಡ್ಡ ಸ್ಥಾನದಲ್ಲಿಟ್ಟು ನೋಡ್ತಾ ಇರ್ತಾನೆ ಈ ಸೀರಿಯಲಲ್ಲಿ. ನೀನಾದೇನ ಸಂಚಿಕೆ ಮುಂದಿನ ವಿಭಾಗವನ್ನು ನಾವು ನೋಡೋಕ್ಕೆ ಅಂತಲೇ ಕಾಯ್ತಾ ಇದ್ದೀವಿ. ಹಾಗೆ ಈ ವಿಕ್ರಮ್ ಮತ್ತು ವೇದಾಗೂ ಕೂಡ ತುಂಬಾ ಬೇಜಾರಾಗಿದೆ. ವೇದ ಅಳ್ತಾ ಇರ್ತಾಳೆ. ಈ ಸೀರಿಯಲ್ ಮುಗಿದ ತಕ್ಷಣ ವೇದ ಅಳ್ತಾ ಇರ್ತಾಳೆ. ಯಾಕಂದರೆ ಈ ಸೀರಿಯಲ್ನ ನಾನು ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೆ. ಬಟ್ ಈ ಸೀರಿಯಲ್ ಬೇಗ ಮುಗೀತು ಅಂತ ಅವಳಿಗೆ ತುಂಬ ಬೇಜಾರಾಗ್ಬಿಟ್ಟು ಅಳ್ತಾ ಇರ್ತಾಳೆ. ಹಾಗೆ ಈ ಕಡೆ ವಿಕ್ರಮು ಯಾಕೆ ಹೇಳ್ತಾ ಇದೀಯಾ, ಸುಮ್ಮನೆ ಇರೋ, ಗಪ್ಪಾಗು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾನೆ. ಅಲ್ಲ ವಿಕ್ರಮ್, ನಾನು ಇದನ್ನ ಸೀರಿಯಲ್ನ ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೆ. ಬಟ್ ಏನು ಮಾಡೋದು, ಇದು ಬೇಗ ಮುಗಿದ್ಬಿಡ್ತಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡಿರ್ತಾಳೆ. ಬೇಜಾರು ಮಾಡ್ಕೋಬೇಡ ವೇದ, ಅಂತಿಮ ಅಂತ ಯಾವುದಕ್ಕೂ ಇರಲ್ಲ. ಈ ಹೊಸ ತಿರುವು ಅನ್ನೋದು ಸಿಗಲೇಬೇಕು. ಯಾವುದಕ್ಕೆ ಆದರೂ ಹೊಸ ಭಾಗ ಅನ್ನೋದು ಬರಲೇಬೇಕು. ಹಾಗೆ ನೀನಾದೇನ ಅನ್ನೋದಕ್ಕೆ ಒಂದು ಹೊಸ ಭಾಗ, ನೀನಾದೇನ ಭಾಗ 2 ಅನ್ನೋದು ಬಂದೇ ಬರುತ್ತೆ ಇವಾಗ. ಅದು ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಶುಭ ಸೂಚನೆನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಕಡೆ ವಿಕ್ರಮ್ ಅವರು ಆ ಥರ ಹೇಳ್ಬಿಟ್ಟು ಬಣ್ಣನ ಬಳ್ಕೊತಾರೆ ತಮಗೆ. ಏನು ವಿಕ್ರಮ್ ಈ ಥರ ಮಾಡ್ತಾ ಇದೀಯಾ ಅಂದಾಗ, ಹೊಸ ಕಲರ್ ಆಗಿರುವಂಥ ಹೊಸ ಸೀರಿಯಲ್ ಬರ್ತಾ ಇದೆ ನೀನಾದೇನ ಅನ್ನೋದನ್ನು ಹೇಳ್ಬಿಟ್ಟು ಈ ಕಡೆ ವೀಕ್ಷಕರಿಗೆಲ್ಲ ಹೇಳ್ತಾ ಇದ್ದಾರೆ, ನಮ್ಮ ಸೀರಿಯಲ್ನ ನೋಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಈ ಕಡೆ ತುಂಬ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇರೋ ಸೀರಿಯಲ್ಲು ಮತ್ತೆ ಹೊಸ ರೀತಿಯಲ್ಲಿ ಬರ್ತಾ ಇದೆ ಅಂತ ಎಲ್ರಿಗೂ ಖುಷಿ ಆಗಿದೆ ಅಂದ್ಕೊತೀನಿ. ಇದನ್ನು ನಿಮಗೆ ತಿಳಿಸ್ಕೊಟ್ಟೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಮತ್ತೆ ನಾವು ಇನ್ನೊಂದು ರೀತಿಯಲ್ಲಿ, ಹೊಸ ರೀತಿಯಲ್ಲಿ ನಾವು ನೀನಾದೇನ ನೋಡ್ಬೋದಲ್ವಾ ಅಂತ ಖುಷಿಯಾಗಿದೆ. ಹಾಗೆ ನಿಮಗೂ ಕೂಡ ಖುಷಿಯಾಗಿದೆ ಅಂತ ಅನ್ಕೊತೀನಿ. ನೀನಾದೇನಲ್ಲಿ ವೇದ ಮತ್ತು ವಿಕ್ರಮು ತುಂಬ ಚೆನ್ನಾಗೇ ಮೂಡಿ ಬರ್ತಾ ಇದ್ದಾರೆ. ಈ ಕಡೆ ನೋಡಿ, ಇವಳು ವೇದ ಒಂದು ಸ್ಟೈಲೇ ಬೇರೆ ಇದೆ. ಮತ್ತು ವಿಕ್ರಮ್ ಅಂತೂ ಫುಲ್ ರೌಡಿ ಅಂದರೆ ರೌಡಿ ಆ ಥರ ತೋರಿಸಿದ್ದಾರೆ ವಿಕ್ರಮ್ನ. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬ ಇಂಟ್ರೆಸ್ಟ್ ಆಗಿ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಈ ಭಾಗ ಬರೋದು ಅತಿ ಶೀಘ್ರದಲ್ಲೇ ಬರುತ್ತೆ. ಹಾಗೆ ಈ ಸೀರಿಯಲ್ ಮುಗ್ದಾದ ತಕ್ಷಣ ಎಲ್ಲರೂ ತುಂಬ ಖುಷಿಯಿಂದ ಊಟ ಮಾಡ್ತಾರೆ, ಒಬ್ಬಟ್ಟಿನ ಊಟ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೀರಿಯಲ್ ಮುಗೀತು ಅಂತ ಒಂದು ಕಡೆ ಖುಷಿನೂ ಆಗುತ್ತೆ, ಮತ್ತು ಇನ್ನೊಂದು ಕಡೆ ಇನ್ನೊಂದು ರೀತಿಯಲ್ಲಿ ನಾವು ಮತ್ತೆ ಬರ್ತೀವಿ ಅನ್ನೋ ಖುಷಿಯಲ್ಲಿ ಎಲ್ಲರೂ ಖುಷಿಯಾಗಿ ಒಂದಾಗ್ತಾರೆ. ನೀನಾದೇನ ಸೀರಿಯಲ್ನವರೆಲ್ಲರೂ ಅಂತಲೇ ಹೇಳ್ಬೋದು. ನಮ್ಮ ಚಾನಲ್ನ ಇನ್ನೂ ಯಾರು ನೋಡಿಲ್ವೋ ನೋಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ವೋ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ಥ್ಯಾಂಕ್ ಯು, ಧನ್ಯವಾದ.